ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಅಚ್ಯುತ್ ಮತ್ತು ಭೂಮಿ ಇಬ್ಬರು ಕೂಡ ಸ್ವಾರ್ಥವನ್ನು ಕಾಪಾಡಿಬಿಟ್ರು. ಈ ಕಡೆ ಅಶ್ವಿನಿ ಕೇಳ್ಕತ್ತ ನಾಟಕ ಬಂದಾಗೆ ಬಿಡ್ತಾ ಏನಾಯಿತು ಕೇಳ್ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಚ್ಯುತ್ ಮತ್ತು ಭೂಮಿ ಇಬ್ಬರು ಕೂಡ ಕಳ್ಸಕ್ಕೆ ಬಂದಿದ್ದಾರೆ. ಆ ಒಂದು ಕಳ್ಸದಲ್ಲಿ ಅಶ್ವಿನಿ ಸ್ವಾರ್ಥವನ್ನು ಒಂದು ಮನೆಯಲ್ಲಿ ಕದ್ದು ಮುಚ್ಚಿರಿಸಿದ್ದಾರೆ. ಅದೇ ಒಂದು ಮನೆ ಹತ್ರ ಭೂಮಿ ಮತ್ತು ಅಚ್ಯುತ್ನ ಕಾರು ಕೆಟ್ಟು ಸಂದರ್ಭದಲ್ಲಿ ಮೆಕ್ಯಾನಿಕ್ ಬರೋವರೆಗೂ ಅಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ಮೆಕ್ಯಾನಿಕ್ ಬಂದು ರೆಡಿ ಮಾಡೋ ಟೈಮ್ಗೆ ಇಲ್ಲಿ ಭೂಮಿಗೆ ಬಾಯಾರಿಕೆ ಆಗುತ್ತೆ. ಅದೇ ಕಾರಣಕ್ಕೆ ನೀರನ್ನು ಕೇಳೋಣ ಅಂತ ಅಂದ್ಕೊಂಡದ್ದೇ ಇಲ್ಲಿ ಆ ಒಂದು ಮನೆಗೆ ಎಂಟ್ರಿ ಕೊಡ್ತಾಳೆ. ಅದೇ ಒಂದು ಮನೆಯಲ್ಲಿ ಶಾರದಮ್ಮನ ಅಶ್ವಿನಿ ಬಚ್ಚಿಟ್ಟಿರುವುದು, ಜೊತೆಗೆ ಅಶ್ವಿನಿ ಕೂಡ ಅಲ್ಲೇ ಇದ್ದಾಳೆ. ಇದರ ನಡುವೆ ಇಲ್ಲಿ ಭೂಮಿ ಹೋಗಿ ನೀರು ಕೇಳ್ತಿದ್ದಾಗನೇ ಆಕೆ ಬಂದು ಆ ಮನೆಯಲ್ಲಿ ಇರ್ತಕ್ಕಂಥ ಸರ್ವೆಂಟ್ ಬಂದು ನೀರು ಕೊಡ್ತೀನಿ ಅಂತ ಹೇಳಿ ಮುಖದ ಮೇಲೆ ಬಾಗಿಲು ಹೋಗೋದಕ್ಕೂ ಭೂಮಿಗೆ ಅನುಮಾನ ದಟ್ಟವಾಗುತ್ತೆ. ಹಾಗಾಗಿ ಕಿಟಕಿನ ಓಪನ್ ಮಾಡಿ ನೋಡ್ತಾಳೆ, ಬಟ್ ಅವಳಿಗೆ ಯಾವುದೇ ರೀತಿಯ ಸುಳಿವು ಸಿಗೋದಿಲ್ಲ. ತದನಂತರ ಭೂಮಿ ಅಲ್ಲಿಂದ ಹೊರಡಬೇಕು ನೀರು ಕುಡಿದು. ಅಷ್ಟರಲ್ಲಿ ಈ ಕಡೆ ಅಶ್ವಿನಿ ಶಾರದಮ್ಮಂಗೆ ಊಟ ಮಾಡಿ ಅಂತ ಊಟ ಮಾಡಿಸ್ತಿರ್ತಾಳೆ. ಆದರೆ ಶಾರದಮ್ಮ ಮಾತ್ರ ಬೇಡ ಅಂತ ಹಠ ಮಾಡ್ತಿರ್ತಾರೆ. ಬಿಕಾಸ್ ಇಲ್ಲಿ ಅಶ್ವಿನಿ ತಾನೇ ಮನಸ್ವಿನಿ ಅನ್ನೋ ರೀತಿಯಲ್ಲಿ ಶಾರದಮ್ಮ ಮುಂದೆ ಪೋಟ್ರಿ ಆಗ್ತಿದ್ದಾರೆ. ಆದರೆ ಇಲ್ಲಿ ಈಕೆ ಮನಸ್ವಿನಿ ಅನ್ನೋದನ್ನು ಯಾವುದೇ ರೀತಿಯಲ್ಲೂ ಕೂಡ ನಂಬೋದಕ್ಕೆ ಶಾರದಮ್ಮ ರೆಡಿಯಿಲ್ಲ. ಜೊತೆಗೆ ಅಶ್ವಿನಿ ಬೇರೆಯವ್ರ ಜೊತೆ ಮಾತಾಡ್ತಿದ್ದಂಥ ಆ ಒಂದು ಪ್ಲಾನನ್ನು ಕೂಡ ಕೇಳಿಸ್ಕೊಂಡ್ಬಿಡ್ತಾರೆ ಶಾರದಮ್ಮ. ಹಾಗಾಗಿ ಗೊತ್ತಾಗ್ಬಿಡುತ್ತೆ ಈಕೆ ನನ್ನ ಮಗಳಲ್ಲ, ಖಂಡಿತವಾಗ್ಲೂ ಈಕೆ ಏನೋ ಸಂಚನ ಮಾಡಿದಾಳೆ. ಹಾಗಾಗಿನೇ ನನ್ನನ್ನು ಕರ್ಕೊಂಡು ಬಂದು ಮಗಳು ಅನ್ನೋ ರೀತಿಯಲ್ಲಿ ನನ್ನ ಮುಂದೆ ಪೋಟ್ರಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾಳೆ ಅಂತ. ಅದೇ ಕಾರಣಕ್ಕೆ ಶಾರದಮ್ಮ ಅಶ್ವಿನಿ ಕಂಡ್ರೆ ಬೆಚ್ಚಿ ಬೀಳ್ತಿದ್ದಾರೆ. ಊಟ ಮಾಡಿದ್ರು ಕೂಡ ಊಟ ಮಾಡ್ತಿಲ್ಲ. ಆಗ ಹಠ ಮಾಡ್ತಿದ್ದಾಗ ಈ ಕಡೆ ಅಶ್ವಿನಿ ಜೋರಾಗಿ ತಿನ್ನಿ ಅಂತ ಹೇಳಿ ಕಿರ್ಚ್ಕೋತಿದ್ದಾಗೆ ಶಾರದಮ್ಮ ಬೆಚ್ಚಿ ಬಿದ್ದು ಬಿಡ್ತಾರೆ. ತಕ್ಷಣ ಕಿರ್ಚ್ಕೊಂಡ್ಬಿಡ್ತಾರೆ. ಚೀರ್ಕೋತಿದ್ದಾಗೆ ಅಚ್ಯುತ್ ಮತ್ತು ಭೂಮಿಗೆ ಸೌಂಡ್ ಕೇಳಿಸ್ಬಿಡುತ್ತೆ. ನಂತರ ಇಲ್ಲಿ ಅಶ್ವಿನಿ ಬೇಜಾರು ಮಾಡ್ಕೋಬೇಡಿ ಅಮ್ಮ, ಕೋಪ ಬಂತು, ನೀವು ತಿನ್ನಲ್ಲ ಅಂತಿದ್ರಲ್ವ, ಅದಕ್ಕೆ ಆ ರೀತಿ ಹೇಳ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೂಡ ಕ್ಷಮೆ ಕೇಳ್ತಾಳೆ. ಅಷ್ಟರಲ್ಲಿ ಅಚ್ಯುತ್ ಮತ್ತು ಭೂಮಿಗೆ ಅನುಮಾನ ಬರುತ್ತೆ. ಈ ಕಡೆ ಭೂಮಿ ಹೋಗಿದ್ದೆ ಅಚ್ಯುತ್ ಹತ್ರ, ಈ ಮನೇಲಿ ಏನೋ ಇದೆ ಅಂತ ಅನ್ನಿಸ್ತಿದೆ ಅಂತ ಹೇಳೋದಕ್ಕೂ ಇಲ್ಲಿ ಸುಮ್ಮನೆ ಕಾರ್ ರೆಡಿ ಆಗಿದೆ ಅಂತ ಹೇಳಿ ಅಚ್ಯುತ್ ಭೂಮಿಯನ್ನು ಕರ್ಕೊಂಡು ಸ್ವಲ್ಪ ದೂರ ಬಂದುಬಿಡ್ತಾರೆ. ತದನಂತರ ಇಲ್ಲಿ ಅಚ್ಯುತ್ ಭೂಮಿ ಹತ್ರ, ನಾನು ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದ ಕಾರಣ ನಿನ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ, ಯಾಕಂದರೆ ಆ ಮನೇಲಿ ಏನೋ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೀತಿದೆ ಅನ್ನೋ ವಿಷಯ ನನಗೆ ಅನ್ನಿಸ್ತು. ಹಾಗಾಗಿ ನಿನಗೆ ತೊಂದರೆ ಆದರೆ ಅನ್ನೋ ಕಾರಣಕ್ಕೆ ನಿನ್ನನ್ನು ಇಲ್ಲಿ ತನಕ ಕರ್ಕೊಂಡು ಬಂದೆ. ನೋಡು, ನನಗೆ ಹೋಗ್ತೀನಿ, ನೀನು ಇಲ್ಲೇ ಹುಷಾರಾಗಿ ಇರು ಅಂತ ಹೇಳ್ತಾರೆ. ಪೊಲೀಸ್ ಹೆಂಡತಿ ನಾನು ಕೂಡ ನಿಮ್ಮ ಜೊತೆನೇ ಬರ್ತೀನಿ ಅಂತ ಹೇಳಿ ಭೂಮಿ ಕೂಡ ಅಚ್ಯುತ್ ಜೊತೆನೇ ಆ ಮನೆಗೆ ಹೋಗ್ತಾಳೆ. ಈ ಕಡೆ ಭೂಮಿ ಮತ್ತು ಅಚ್ಯುತ್ ಹೋಗೋದಕ್ಕೂ ಅದೇ ಕಡೆ ಅಶ್ವಿನಿ ಆ ಒಂದು ಮನೆಯಿಂದ ಶಾರದವ್ರನ್ನ ಕರ್ಕೊಂಡು ಎಸ್ಕೇಪ್ ಆಗೇ ಬಿಡ್ತಾರೆ. ಅದೇ ಒಂದು ಸಮಯದಲ್ಲಿ ಕಾರ್ ಹೋಗಿದ್ದು ಗೊತ್ತಾಗುತ್ತೆ ಭೂಮಿ ಅಚ್ಯುತ್ಗೆ. ಜೊತೆಗೆ ಅಲ್ಲಿ ಭೂಮಿ ಕಸೂತಿ ಮಾಡಿದಂಥ ಕರ್ಚೀಫ್ ಇರುತ್ತೆ, ಅದನ್ನು ನೋಡಿ ಭೂಮಿಗೆ ಅಚ್ಚರಿ ಆಗುತ್ತೆ. ಅದೇ ವಿಷಯವನ್ನು ಆಕೆ ಭೂಮಿ ಅಚ್ಯುತ್ ಹತ್ರ ಹೇಳ್ಕೊತಾಳೆ. ಈ ಒಂದು ಕರ್ಚೀಫನ್ನು ಕಸೂತಿ ಮಾಡಿ ನಾನೇ ಲಕ್ಷ್ಮಕ್ಕನಿಗೆ ಕೊಟ್ಟಿದ್ದೆ, ಆದರೆ ಇದು ಹೇಗೆ ಇಲ್ಲಿಗೆ ಬಂತು ಅಂತ ಗೊತ್ತಾಗ್ತಿಲ್ಲ, ಲಕ್ಷ್ಮಕ್ಕಂಗೆ ಏನಾದರೂ ತೊಂದರೆ ಆಗಿರಬಹುದಾ ಅಂತ ಹೇಳಿ ಹೆದರ್ಕೊಂಡಾಗ ಮೊದಲು ಕಾಲ್ ಮಾಡು ಅಂತ ಜೊತೆ ಹೇಳ್ತಾರೆ. ಕಾಲ್ ಮಾಡಿದಾಗ ಆರಾಮಾಗೇ ಇರ್ತಾರೆ ಲಕ್ಷ್ಮಕ್ಕ. ಬಟ್ ಆ ಕರ್ಚೀಫ್ ಇತ್ತಲ್ಲ ನಿಮ್ಮ ಹತ್ರ ಇಲ್ವಾ ಅಂತ ಕೇಳಿದಾಗ ಆ ಒಂದು ಕರ್ಚೀಫನ್ನು ನಾನು ಕವಿತಮ್ಮಂಗೆ ಕೊಟ್ಟಿದ್ದೆ ಅಂತ ಹೇಳ್ತಾರೆ. ಹೌದಾ, ಸರಿ ಆಯಿತು ಅಂತ ಕಾಲ್ ಕಟ್ ಮಾಡ್ತಾರೆ. ಅಚ್ಯುತ್ ಮತ್ತು ಭೂಮಿಗೆ ಗೊತ್ತಾಗುತ್ತೆ. ಹಾಗಿದ್ರೆ ಇಲ್ಲಿದ್ದದ್ದು ಶಾರದಮ್ಮ, ಹಾಗಿದ್ರೆ ಕೊನೆಗೂ ಕೂಡ ಅತ್ತೆ ಇಲ್ಲೇ ಇದ್ರಾ ಅಂತ ಅಚ್ಯುತ್ಗೆ ಅನಿಸುತ್ತೆ. ಅಯ್ಯೋ, ಕಣ್ಣಂಚಲ್ಲಿ ತಪ್ಪಿಸ್ಕೊಂಡು ಹೋಗ್ಬಿಟ್ರಲ್ಲ, ಏನಾದರೂ ಮಾಡಿ ಹುಡುಕ್ಲೇಬೇಕು ಅಂದ್ಕೊಂಡಿದ್ದೆ. ಅಲ್ಲೇ ಇರ್ತಕ್ಕಂಥ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ಅವರನ್ನು ಭೇಟಿ ಮಾಡೋದಕ್ಕೆ ಅಚ್ಯುತ್ ತೀರ್ಮಾನ ಮಾಡ್ತಾರೆ. ಅದರಿಂದಾಗಿ ಇಲ್ಲಿ ಅಚ್ಯುತ್ ಅವ್ರಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ದಾರೆ. ಅದರ ನಡುವೆ ಇಲ್ಲಿ ಭೂಮಿ ಶಾರದಮ್ಮ ನಮ್ಮ ಕಣ್ಣಿಗೆ ಕಾಣಿಸೋದ ವಿಷಯವನ್ನು ಶ್ರವಣ್ ಸಾಹೇಬ್ರಿಗೆ ಹೇಳೋಣ, ಅವರು ಕೂಡ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಅಂತ ಹೇಳಿದಾಗ ಅಚ್ಯುತ್ ಸರಿ ಆಯಿತು ಅಂತಾರೆ. ಈ ಕಡೆ ಶ್ರವಣ್ ಅವರು ಸುಮ್ಮನೆ ಯೋಚನೆ ಮಾಡ್ಕೊಂಡು ಕುಳಿತುಕೊಂಡಿರ್ತಾರೆ. ಅಲ್ಲಿಗೆ ಸಂಗೀತ ಅವ್ರು ಬರ್ತಾರೆ. ಏನು ಯೋಚನೆ ಮಾಡ್ತಿದ್ಯಾ ಶ್ರವಣ್ ನೀನು ಅಂದಾಗ ಶಾರದಾ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಂತಾರೆ. ಖಂಡಿತ ಶಾರದಾ ಸಿಗ್ತಾಳೆ, ಏನು ಯೋಚನೆ ಮಾಡಬೇಡ. ನೋಡು, ನನಗೂ ಕೂಡ ಅದೇ ಯೋಚನೆ ಆಗ್ಬಿಡತ್ತೆ, ನೀನು ಈ ರೀತಿ ಇರೋದನ್ನ ನೋಡೋಕ್ಕಾಗೋದಿಲ್ಲ. ಭೂಮಿ ಕಾಲ್ ಮಾಡು, ಮನಸ್ಸು ಸಮಾಧಾನ ಆಗುತ್ತೆ ಅಂದಾಗ ಭೂಮಿನ ತುಂಬ ಮಿಸ್ ಮಾಡ್ಕೋತಿದ್ದೀನಿ ಅಂತ ಹೇಳ್ತಾರೆ. ನಾನು ಕೂಡ ಭೂಮಿನ ತುಂಬ ಮಿಸ್ ಮಾಡ್ಕೋತಿದ್ದೀನಿ, ಭೂಮಿ ಕಾಲ್ ಮಾಡು, ಮನಸ್ಸು ಸಮಾಧಾನ ಆಗುತ್ತೆ ಅಂತ ಹೇಳ್ತಾರೆ. ಸರಿ ಆಯಿತು, ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಶ್ರವಣ್ ಹೇಳ್ತಾರೆ. ಸರಿ ಆಯಿತು, ನನಗೆ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಬರ್ತೀಯಾ ಅಕ್ಕ ಅಂದಾಗ ಖಂಡಿತ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಸಂಗೀತ ಅವರು ಅಲ್ಲಿಂದ ಹೋಗ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ಭೂಮಿ ಶ್ರವಣ್ ಅವ್ರಿಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿದ್ದೆ, ನಾವು ಶಾರದಮ್ಮನ್ನ ನೋಡಿದ್ವಿ ಕಳಿಸಾದಲ್ಲಿ ಅಂತ
ಅಂತಾರೆ. ತುಂಬ ಖುಷಿಯಾಗಿಬಿಡುತ್ತೆ ಶ್ರವಣ್ಗೆ. ನಂತರ ಅಚ್ಯುತ ಅದು ಮಾವ ನಾವು ನೋಡಿದಾಗ ಆಯಿತು ಖಂಡಿತ ಅವರು ಅಂತ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ನಾನಿಲ್ಲಿ ಹುಡುಕಿ ಖಂಡಿತ ಕರ್ಕೊಂಡು ಬರ್ತೀನಿ ಮಂಡ್ಯಗೆ ಕರ್ಕೊಂಡು ಬಂದೇ ಬರ್ತೀನಿ ಅಂತಾರೆ. ಈ ಕಡೆ ಶ್ರವಣ್ ನಾನು ಬರ್ತೀನಿ ಅಂದಾಗ ಬೇಡ ಬೇಡ ಮಾವ, ನಿಜಕ್ಕೂ ಕೂಡ ನೀವೇನು ಇಲ್ಲಿಗೆ ಬರೋದು ಬೇಡ, ನಾನು ಇಲ್ಲಿ ಲೋಕಲ್ ಪೊಲೀಸ್ ಅವರ ಹೆಲ್ಪ್ ಕೂಡ ತಗೋತಿದ್ದೀನಿ ಅಂತಾರೆ. ನಂತರ ಇಲ್ಲಿ ಭೂಮಿ ನಾನು ಕೊಟ್ಟಿದ್ದಂಥ ಕಸೂತಿ ಆ ಒಂದು ಮನೆಯಲ್ಲಿ ಕಾಣಿಸಿತ್ತು, ಅದನ್ನು ಕವಿತಮ್ಮಂಗೆ ಕೊಟ್ಟಿದ್ರಂತ ಲಕ್ಷ್ಮಕ್ಕ, ಹಾಗಾಗಿ ಅದು ಶಾರದಮ್ಮ ಅಂತಾನೆ ನಮ್ಗೆ ಅನುಮಾನ ಇದೆ ಅಂತ ಹೇಳ್ತಾಳೆ. ಜೊತೆಗೆ ಇಲ್ಲಿ ಅಚ್ಯುತ ಆದರೆ ಮಾವ ಇದು ನಿಮ್ಮ ವಿಷಯ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗಬಾರ್ದು ಈ ವಿಷಯ ಅಂತಾರೆ. ಜೊತೆಗೆ ಸಂಗೀತ ಅವರು ಅಲ್ಲಿಗೆ ಬಂದು ಏನಾಯಿತು ಅಂತ ಗಾಬರಿ ಆಗ್ತಾರೆ. ಅಮ್ಮಂಗೂ ಕೂಡ ವಿಷಯ ಹೇಳಿಬಿಡಿ, ಬಟ್ ಇನ್ಯಾರಿಗೂ ಗೊತ್ತಾಗೋದು ಬೇಡ ಅಂತ ಹೇಳಿ ಜೊತೆ ಹೇಳ್ತಾರೆ. ತದನಂತರ ಅಲ್ಲಿಗೆ ದೇವಿಯಾನಿ ಬರ್ತಾರೆ. ದೇವಿಯಾನಿ ಬರ್ತಿದ್ದಾಗೆ ಏನಿದು ಏನು ಮಾತಾಡ್ತಿದ್ರಲ್ಲ ಅಂತ ಕೇಳಿದಾಗ ಏನಿಲ್ಲ ಹಾಗೆ ಸುಮ್ಮನೆ ಮಾತಾಡ್ತಿದ್ವಿ ಅಷ್ಟೇ ಅಂತ ಹೇಳಿಬಿಡ್ತಾರೆ. ಬಟ್ ಇಲ್ಲಿ ಸಂಗೀತ ಅವರು ಶಾರದಾನ ನೋಡಿದ್ರಂತೆ ಅಚ್ಯುತ್ ಮತ್ತು ಭೂಮಿ ಅಂತ ಹೇಳೋಕೆ ಅಂತ ಮುಂದಾಗ್ತಾರೆ. ಬಟ್ ಅಷ್ಟರಲ್ಲಿ ಶ್ರವಣ್ ಅವರು ತಡೆದ್ಬಿಡ್ತಾರೆ. ನಂತರ ಪಾಪ ಶ್ರವಣ್ಗೆ ಟೀನ ಮಾಡ್ಕೊಂಡು ಬಂದಿದ್ದೆ, ಟೀ ಕೇಳಿದ ಆರೋಗ್ಬಿಟ್ಟಿದೆ, ಸ್ವಲ್ಪ ಬಿಸಿ ಮಾಡ್ಕೊಂಡು ಬರ್ತೀಯ ದೇವಿಯಾನಿ ಅಂತ ಹೇಳಿದಾಗ ಅಯ್ಯೋ ಅದಕ್ಕೇನಂತೆ ಕೊಡಿ ಅಂತ ಹೇಳಿ ದೇವಿಯಾನಿ ತೆಗೆದುಕೊಂಡು ಹೋಗ್ತಾರೆ. ಇತ್ತ ಕಡೆ ಯಾಕೋ ಶ್ರವಣ ದೇವಿಯಾನಿಗೆ ಹೇಳೋಕೆ ಬಿಡಲಿಲ್ಲ ಅಂದಾಗ ಅಜಿತ್ ಹೇಳಿದ್ದು ಮರ್ತುಬಿಟ್ಟು ನನಗೆ ನಿನಗೆ ಬಿಟ್ಟು ಬೇರೆ ಯಾರಿಗೂ ಕೂಡ ವಿಷಯ ಗೊತ್ತಾಗಬಾರ್ದು ಅಂತ ಹೇಳಿದಾಗ ಹೌದೌದು ನಾನು ಮರ್ತೇ ಹೋಗ್ಬಿಟ್ಟೆ ಅಂತ ಸಂಗೀತ ಅವರು ಹೇಳ್ತಾರೆ. ಅದೇ ಕಡೆ ಅಶ್ವಿನಿ ಕಪಾಳಕ್ಕೆ ಬಾರಿಸ್ತಾಳೆ ತನ್ನ ಸರ್ವೆಂಟ್ಗೆ, ಯಾಕಂದರೆ ಅವರು ಅಲ್ಲೇ ಇದ್ದರೂ ಕೂಡ ನೀನು ಹೇಗೆ ಮೈ ಮರ್ತೆ ಯಾಕೆ ಬಾಗಿಲು ತೆಗ್ದೆ ಅಂತೆಲ್ಲ ಕೇಳ್ತಿದ್ದಾರೆ. ನಾನು ಅಚ್ಯುತ್ನ ನೋಡಿದ್ದಕ್ಕೆ ಅಲ್ಲಿಂದ ಎಸ್ಕೇಪ್ ಆಗಿ ಬಂದ್ವಿ, ಇಲ್ಲಾಂದರೆ ಖಂಡಿತ ಬಿದ್ದುಬಿಡ್ತಿದ್ವಿ ಅಂತ ಕೂಡ ಹೇಳ್ತಾರೆ. ಖಂಡಿತ ಪಾಂಡಿಚೇರಿಗೆ ಹೋಗೋಣ, ಅಲ್ಲಿ ಯಾರೂ ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಸರ್ವೆಂಟ್ ಹೇಳಿದಾಗ ಖಂಡಿತ ಸರಿ ಆಯಿತು ಅಂತ ಹೇಳಿ ಕಾರ್ನಲ್ಲಿ ಪಾಂಡಿಚೇರಿಗೆ ಹೋಗೋದಕ್ಕೆ ಮುಂದಾಗ್ತಿದ್ದಾರೆ. ಈ ಕಡೆ ಅಜಿತ್ ಲೋಕಲ್ ಪೊಲೀಸ್ ಅವನ್ನ ಭೇಟಿ ಮಾಡಿ ತಾನು ಕೂಡ ಪೊಲೀಸ್ ಅಂತ ಹೇಳಿ ತಮ್ಮ ಸಮಸ್ಯೆಯನ್ನು ಹೇಳ್ಕೋತಾರೆ. ಶಾರದಮ್ಮ ಅನ್ನೋರು ನನ್ನ ಅತ್ತೆ ಅವ್ರನ್ನ ಹುಡುಕ್ತಿದ್ದೀವಿ, ಹೆಲ್ಪ್ ಮಾಡಿ, ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಕಿಡ್ನಾಪ್ ಮಾಡಿ ಅನ್ನಿಸ್ತದೆ ಅಂದಾಗ ಸರಿ ಆಯಿತು ಅಂತ ಹೇಳಿ ಎಲ್ಲ ಕಡೆ ಅಲರ್ಟ್ ಮಾಡಿದ್ದಾರೆ ಲೋಕಲ್ ಇನ್ಸ್ಪೆಕ್ಟರ್ ಕೂಡ. ಈ ಕಡೆ ಅಶ್ವಿನಿ ಕಾರನ್ನು ಕೂಡ ಚೆಕ್ ಮಾಡೋಕೆ ಅಂತ ಹೇಳಿ ನಿಲ್ಲಿಸಿದ್ದಾರೆ. ಅಷ್ಟರಲ್ಲಿ ಇಲ್ಲಿ ಅಶ್ವಿನಿ ಏನಾಗಿದೆ ಅಲ್ಲಿಗೆ ನೋಡ್ಕೊಂಡು ಬಾ ಅಂತ ಹೇಳಿ ತನ್ನ ಕಡೆಯವ್ರನ್ನ ಕಳಿಸ್ತಾರೆ. ಈ ಕಡೆ ಸರ್ವೆಂಟ್ ಕೂಡ ನೀರು ಕುಡಿಬೇಕು ಅನ್ನೋ ಕಾರಣಕ್ಕೆ ಕಾರನ್ನು ಓಪನ್ ಮಾಡಿ ಹೋಗ್ತಾರೆ. ಅದೇ ನಡುವೆ ಶಾರದಮ್ಮ ಇರ್ತಾರೆ. ಅಶ್ವಿನಿಗೆ ಗೊತ್ತಾಗ್ದಾಗೆ ಕಾರಿಂದ ತಪ್ಪಿಸ್ಕೊಂಡು ಬಿಡ್ತಾರೆ. ತದನಂತರ ಇಲ್ಲಿ ಅಶ್ವಿನಿಗೆ ಶಾರದಾ ಅವ್ರನ್ನೇ ಹುಡುಕ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿ ಮೊದಲು ಇಲ್ಲಿಂದ ವಾಪಸ್ ಹೋಗಬೇಕು ಬೇರೆ ಕಡೆ ಅಂತ ಅನ್ಕೋತಾರೆ. ಬಟ್ ಅಷ್ಟರಲ್ಲಿ ಶಾರದಮ್ಮ ಎಸ್ಕೇಪ್ ಆಗಿರೋ ವಿಷಯ ಗೊತ್ತಾಗುತ್ತೆ. ತಕ್ಷಣ ಎಲ್ಲರೂ ಕೂಡ ಶಾರದಾನ ಹುಡುಕೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ಈ ಕಡೆ ಭೂಮಿ ಮತ್ತು ಅಚ್ಯುತ ಇಬ್ಬರು ಕೂಡ ಒಂದು ಅಂಗಡಿ ಹತ್ರ ಬಂದು ನೀರು ಕುಡಿಯೋಕೆ ಅಂತ ಬಂದಿದ್ದಾರೆ. ಅದೇ ದಾರಿಯಲ್ಲಿ ಇಲ್ಲಿ ಶಾರದಮ್ಮ ಓಡಿ ಬರ್ತಿದ್ದಾರೆ. ಇಲ್ಲಿ ಭೂಮಿಯನ್ನೇ ನೋಡಿದ್ದೆ ಹಳೇದು ಎಲ್ಲವೂ ಕೂಡ ನೆನಪಾಗ್ಬಿಡುತ್ತೆ. ಎಷ್ಟು ಬಾರಿ ದೇವಸ್ಥಾನದಲ್ಲಿ ಭೇಟಿ ಮಾಡಿದ್ದು, ತನ್ನ ಅಕ್ಕಿ ಕೊಟ್ಟಿದ್ದು ಎಲ್ಲವನ್ನ ಕೂಡ ನೆನಪು ಮಾಡ್ಕೊಂಡಂತ ಅವರು ಭೂಮಿ ಹತ್ರಕ್ಕೆ ಹೋಗೋಣ ಅಂದ್ಕೊಂಡಿದ್ದ ರೋಡ್ ಕ್ರಾಸ್ ಮಾಡಿ ಭೂಮಿ ಹತ್ರಕ್ಕೆ ಬರ್ತಾರೆ. ಅಷ್ಟರಲ್ಲಿ ಅಶ್ವಿನಿ ಕಡೆ ಹುಡುಗನ್ನ ನೋಡಿದ್ದೆ, ಅಲ್ಲಿಂದ ಕೂಡ ಶಾರದಮ್ಮ ಓಡೋಕೆ ಶುರು ಮಾಡ್ಕೋತಾರೆ. ಅಲ್ಲಿ ಅಶ್ವಿನಿ ಕೂಡ ಬರ್ತಾಳೆ. ಅಷ್ಟರಲ್ಲಿ ಭೂಮಿ ನೋಡ್ತಾಳೆ, ಬಟ್ ಅಶ್ವಿನಿ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾಳೆ. ಭೂಮಿ ಮತ್ತು ಅಚ್ಯುತ್ನ ನೋಡಿದ ತಕ್ಷಣಕ್ಕೆ ಇಲ್ಲಿ ಭೂಮಿಗೆ ಕನ್ಫರ್ಮೇಷನ್ ಸಿಗೋದಿಲ್ಲ. ಅಶ್ವಿನಿನೇ ನೋಡಿದಾಗ ಆಯಿತು ಅಂತ ಅಂದ್ಕೊಂಡೆ ಹೋಗ್ತಿದ್ದಾಳೆ. ಅದರ ನಡುವೆ ಅಶ್ವಿನಿಗೆ ಅಜಿತ್ ಮತ್ತು ಭೂಮಿ ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅನ್ನೋ ವಿಷಯವನ್ನು ಕೂಡ ತಿಳ್ಕೋಬೇಕು ಅನಿಸುತ್ತೆ. ಹಾಗಾಗಿ ದೇವಿಯಾನಿಗೂ ಕೂಡ ಕಾಲ್ ಮಾಡಿ ಯಾಕೆ ಇವರು ಕಳ್ಸಕ್ಕೆ ಬಂದಿದ್ದಾರೆ ಅಂದಾಗ ಅವರು ಹನಿಮೂನಿಗೆ ಬಂದಿದ್ದಾರೆ, ನೀನು ಯಾಕಿದೆಯಾ ಅಲ್ಲಿ ಅಂತ ದೇವಿಯಾನಿ ಪ್ರಶ್ನೆ ಮಾಡಿದ್ರೆ ಯಾವುದೇ ರೀತಿಯ ಶಾರದಮ್ಮನ ವಿಷಯವನ್ನು ಕೂಡ ತಿಳಿಸ್ದೆ ಹಾಗೆ ಫೋನ್ ಕಟ್ ಮಾಡಿಬಿಡ್ತಾಳೆ. ಈ ಕಡೆ ಭೂಮಿ ಮತ್ತು ಅಚ್ಯುತ್ ಶಾರದಮ್ಮಂಗೋಸ್ಕರ ಹುಡುಕ್ತಾ ಇದ್ದಾರೆ. ಇತ್ತ ಕಡೆ ಅಚ್ಯುತ್ ಮತ್ತು ಭೂಮಿ ಇರಬೇಕಿದ್ರೆ ಅದೇ ದಾರಿಯಲ್ಲಿ ಶಾರದಮ್ಮ ಪ್ರತ್ಯಕ್ಷವಾಗ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಅಶ್ವಿನಿನ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡಿದ್ರು ಮುಖಾಂತರ ಶಾರದಮ್ಮನ್ನ ಇಲ್ಲಿ ಕಾಪಾಡೇ ಬಿಡ್ತಾರೆ. ಅಚ್ಯುತ್ ಭೂಮಿ ಮಂಡ್ಯಗೆ ಕರ್ಕೊಂಡು ಬಂದೇ ಬಿಡ್ತಾರೆ. ಏನಾಗುತ್ತೆ ಏನು ಕತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು